ನಮಸ್ಕಾರ ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯ ಅಮೌಂಟು ಇನ್ನೂ ಕೂಡ ಬಂದಿಲ್ವಾ? ಯಾಕಂದರೆ ಅವರು ಇನ್ನೂ ಕೂಡ ರಿಲೀಸೇ ಮಾಡಿಲ್ಲ. ಸೊ ನಿಮಗೆ ಅಮೌಂಟು ಕೂಡ ಬಂದಿರಲ್ಲ. ಯಾಕಂದರೆ ಅವರು 100%ನಲ್ಲಿ 5% ಅಷ್ಟು ಜನರಿಗೆ ಮಾತ್ರ ಬಿಟ್ಟಿದ್ದಾರೆ. ಯಾಕಂದರೆ ಡೆಮೋಗೋಸ್ಕರ ಸರ್ವರ್ ಇಶ್ಯೂ ಆಗ್ತಾ ಇದೆ ಅಂತೆ. ಸೊ ಅದಕ್ಕೆ ಅಮೌಂಟ್ ಹಾಕಲಿಕ್ಕೆ ಡಿಲೇ ಆಗಿದೆ. ಈಗ ಡೇಟ್ ಕೂಡ ಫಿಕ್ಸ್ ಮಾಡಿದ್ವಿ. ಆ ಒಂದು ಡೇಟ್ ಒಳಗೆ ಏಪ್ರಿಲ್ ತಿಂಗಳದ ಡೇಟ್ ಫಿಕ್ಸ್ ಮಾಡಿದ್ವಿ, ಮೇ ತಿಂಗಳದು ಕೂಡ ಡೇಟ್ ಫಿಕ್ಸ್ ಮಾಡಿದ್ವಿ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಆ ಒಂದು ಡೇಟ್ಗಳನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ನೀವು ತಮಿಳ್ನಲ್ಲಿ ನೋಡಿರ್ತೀರಾ, ಇದೇನಿದು ಆಧಾರ್ ಕಾರ್ಡ್ ಇದ್ದವರಿಗೆ 1,000 ದಂಡ ಅಂತ ಕೊಟ್ಟಿದ್ದೀರಾ ಅಂತ ಕೇಳ್ಬೋದು. ಇದು ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇರುತ್ತೆ ಸಾಮಾನ್ಯವಾಗಿ ಅಂತ ನೀವು ಕೇಳ್ಬೋದು. ಆಧಾರ್ ಕಾರ್ಡು ದಂಡ ಹೇಗೆ ಬೀಳತ್ತೆ, ಸೊ ಯಾಕೆ ನೀವು ಆಧಾರ್ ಕಾರ್ಡ್ ಮೇಲೆ ದಂಡ ಬೀಳ್ತಾ ಇದೆ ಎಂಬುದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ವೀಕ್ಷಕರೇ. ಸೊ ಎರಡನ್ನೂ ಕೂಡ ನೀವು ತಿಳ್ಕೊಳ್ಳೇಬೇಕು. ಅದಕ್ಕೆ ಎರಡೂ ಕೂಡ ಒಂದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನಗೆ 5 ನಿಮಿಷ ಟೈಮ್ ಕೊಡಿ. ಸೊ ಅಷ್ಟರಲ್ಲಿ ಎರಡು ಟಾಪಿಕನ್ನು ಕವರ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ ವೀಕ್ಷಕರೇ, ಡೈರೆಕ್ಟಾಗಿ ಪಾಯಿಂಟ್ಗೆ ಬರೋಣ. ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಷ್ಟೇ ವೀಕ್ಷಕರೇ. ನೋಡಿ, ಇಲ್ಲಿ ನಿಮಗೆ ಡೈರೆಕ್ಟಾಗಿ ಹೇಳೋದಾದರೆ ಅನ್ನಭಾಗ್ಯ ಯೋಜನೆಯ ಅಮೌಂಟು ನಿಮಗೆ ಏಪ್ರಿಲ್ ತಿಂಗಳದ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ತೀರಂತ ನನಗೆ ಗೊತ್ತಿದೆ. ಈಗ ನೋಡೋಣ. ಈಗ ನೋಡಿ, ಜೂನ್ 1ರಿಂದ 15ನೇ ತಾರೀಕಿನವರೆಗೆ ನಿಮ್ಗೆ ಏನಾಗುತ್ತೆ, ಏಪ್ರಿಲ್ ತಿಂಗಳದು ಅಮೌಂಟು ಬಿಡುಗಡೆ ಮಾಡ್ತೇವೆ. ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಜೂನ್ 1ರಿಂದ 15ನೇ ತಾರೀಕಿನ ಒಳಗೆ ಏನು ಏಪ್ರಿಲ್ ತಿಂಗಳದ ಅಮೌಂಟು ಬರುತ್ತೆ. ನೆಕ್ಸ್ಟು 16ನೇ ತಾರೀಕು ಹಿಡ್ಕೊಂಡು 30ನೇ ತಾರೀಕಿನ ಒಳಗಡೆ, ಜೂನ್ 16 ಹಿಡ್ಕೊಂಡು 30ನೇ ತಾರೀಕಿನ ಒಳಗಡೆ ಮೇ ತಿಂಗಳದ ಅಮೌಂಟು ಬರುತ್ತೆ. ಯಾಕಪ್ಪ ಅಂದರೆ 2 ತಿಂಗಳದು ಈಗಾಗಲೇ ಬರಬೇಕಾಗಿತ್ತು. ಮೇ ತಿಂಗಳು ಸ್ಟಾರ್ಟ್ ಆಗಿದ್ರೆ ಮುಂದಿನ ತಿಂಗಳಲ್ಲಿ ಜೂನ್ ತಿಂಗಳು ಪೂರ್ತಿಯಾಗಿ ಮೇ ತಿಂಗಳದ್ದು ಬರಬೇಕಾಗಿತ್ತು. ಯಾಕಪ್ಪ ಅಂದರೆ ಈಗಾಗಲೇ ಏಪ್ರಿಲ್ ತಿಂಗಳದ ಅಮೌಂಟು ಕೂಡ ಬಂದಿಲ್ಲ, ಮೇ ತಿಂಗಳದ ಅಮೌಂಟು ಕೂಡ ಸ್ಟಾರ್ಟ್ ಆಗಿಲ್ಲ. ಹೀಗಾಗಿ ಒಂದೇ ತಿಂಗಳಿನಲ್ಲಿ 2 ತಿಂಗಳದ ಅಮೌಂಟು ಕಂಪ್ಲೀಟ್ ಮಾಡ್ತೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಆ ಒಂದು ಡೇಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾನೆ. ಅಂದರೆ 1ನೇ ತಾರೀಕು ಹಿಡ್ಕೊಂಡು 15ನೇ ತಾರೀಕಿನ ಒಳಗಡೆ ಏಪ್ರಿಲ್ ತಿಂಗಳದು, 16 ಹಿಡ್ಕೊಂಡು 30ನೇ ತಾರೀಕಿನ ಒಳಗಡೆ ಮೇ ತಿಂಗಳದು. ಸೊ ಕ್ಲಿಯರಿಫಿಕೇಶನ್ ಸಿಕ್ತಲ್ವಾ? ಸೊ ಈ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಇದಾದಮೇಲೆ ಆ ಒಂದು ಡೇಟ್ ಈಗಾಗಲೇ ಫಿಕ್ಸ್ ಮಾಡಿ ಬಹಳ ದಿನೇನ ಆಯಿತು. ಇನ್ನೂವರೆಗೂ ಕೂಡ ಅಮೌಂಟ್ ಈಗ ಜೂನ್ 1ನೇ ತಾರೀಕು ಸ್ಟಾರ್ಟ್ ಮಾಡಿಬಿಡ್ತವೆ. ಈಗಾಗಲೇ ಅಮೌಂಟು ಸ್ವಲ್ಪ ಜನರಿಗೆ ಹೋಗಿತ್ತು. ನೀವೇನು ಅನ್ಕೊಂಡಿರಿ, ಅಮೌಂಟ್ ಸ್ಟಾರ್ಟ್ ಆಗಿದೆ, ಇನ್ನೂ ಕೂಡ ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂತ ನೀವು ಕೇಳ್ತಾ ಇದ್ರಿ. ಸರ್ ಯಾಕೆ ಬರ್ತಾ ಇಲ್ಲ ನಮ್ಗೆ ಅಮೌಂಟು, ನಮ್ಮ ಪಕ್ಕದಲ್ಲಿರಿಗೆ ಬರ್ತಾ ಇದೆ, ನಮ್ಗೆ ಯಾಕೆ ಬರ್ತಾ ಇಲ್ಲ? ಇದು ಡೆಮೋಗೋಸ್ಕರ ಬಿಟ್ಟಿರುವಂಥದ್ದು. ಸೊ ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ಬೇಡಿ. ಸೊ ಇನ್ಮೇಲಿಂದ ಅಮೌಂಟು ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ಗೇನಾದರೆ ಅದು ಆದರೂ ಸಹಿತ ಒಂದು ಜೂನ್ ತಿಂಗಳು ಸ್ಟಾರ್ಟ್ ಆಗಿ ಎಂಡ್ ಆದರೂ ಸಹಿತ ಅಮೌಂಟ್ ಬಂದಿಲ್ಲ ಅಂದರೂ ಸಹಿತ ಏನು ಮಾಡಬೇಕು ಎಂಬುದನ್ನು ನಾನು ತಿಳಿಸ್ಕೊಡ್ತೇನೆ ಮುಂದಿನ ವಿಡಿಯೋಗಳಲ್ಲಿ. ಅವಾಗ ನೋಡೋಣ. ಅದನ್ನು ಅಮೌಂಟ್ ಬರಲಿಲ್ಲ ಅಂದರೆ ಭಾಳಷ್ಟು ಜನರಿಗೆ ಪೆಂಡಿಂಗ್ ಉಳಿದಿದ್ದೆ. ನೀವು ಇನ್ ಕೇಸ್ ನಿಮಗೆ ಅಮೌಂಟ್ ಬಂದರೆ ನಾನು ಕಮೆಂಟಲ್ಲಿ ತಿಳಿಸ್ತಾ ಇರಿ. ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇರುತ್ತೆ, ಎಷ್ಟು ಜನರಿಗೆ ಇಲ್ಲ ಎಂಬುದನ್ನು ನೋಡ್ತಾ ಹೋಗೋಣ. ಈಗ ನೋಡಿ, ಆಧಾರ್ ಕಾರ್ಡ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡೋದಾದರೆ, ಆಧಾರ್ ಕಾರ್ಡು 1,000 ದಂಡ ಯಾಕೆ ಸರ್ ಅಂತ ನೀವು ಕೇಳ್ತಾ ಇದ್ರಿ ಭಾಳಷ್ಟು ಜನ. ಓಕೆ, ಇವಾಗ ಆಧಾರ್ ಕಾರ್ಡ್ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಾದರೆ, ತಮಿಳ್ನಲ್ಲಿ ಆಧಾರ್ ಕಾರ್ಡ್ ಇದ್ದವರಿಗೆ 1,000 ದಂಡ ಅಂತ ಹಾಕಿದ್ದೀನಿ. ಸೊ ಯಾಕೆ ಸರ್ 1,000 ದಂಡ ನಮಗೆ ಅಂತ ನೀವು ಕೇಳ್ಬೋದು ವೀಕ್ಷಕರೇ. ಸೊ ಯಾಕಪ್ಪ ಅಂದರೆ, ನೀವೇನಾದರೂ 10 ವರ್ಷದಿಂದ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟೇ ಮಾಡಿರಲ್ಲ. ಸೊ ಅಂಥವರಿಗೆ ಒಂದು ಮಾಹಿತಿ. ನೀವು ಏನಾದರೂ ಇದೀಗ ವಯಸ್ಸದವರಿದ್ದರೆ, ಈಗಾಗಲೇ ಮಾಡಿಸಿದ್ದೀವಿ ನಾವು ಅದು ಇದು ಅಂತ ನೀವು ತಿಳ್ಕೊಂಡಿದ್ರೆ, ನಿಮ್ಮ ಮನೆಯಲ್ಲಿಯವರು ಕೂಡ ಇರ್ತಾರೆ, ಅಜ್ಜಿ ಆಗಿರಲಿ, ವಯಸ್ಸಾದವರು ಇರಲಿ, ವೃದ್ಧರಿರಲಿ, ಅಥವಾ ಲೆವೆಲ್ ವಯಸ್ಸದವ್ರು ಇರಲಿ. ಸೊ ಅವರು ಕೂಡ ಮಾಡಿಸಿರಲ್ಲ. ಅವ್ರಿಗೋಸ್ಕರ ಆದರೂ ಈ ಒಂದು ಮಾಹಿತಿ ತಿಳ್ಕೊಂಡು ಅವ್ರಿಗಾದರೂ ತಿಳಿಸಿ ವೀಕ್ಷಕರೇ. ಸೊ ಯಾಕಪ್ಪ ಅಂದರೆ, ನಿಮ್ದು ಇದೆ ಅಂತ ಕೈ ಕೂತ್ಕೊಂಡ್ರಬೇಡಿ, ನಿಮ್ಮ ಮನೆಯಲ್ಲಿರೋದು ಕೂಡ ಅಪ್ಡೇಟ್ ಆಗಬೇಕು. ಯಾಕಂದರೆ ಅವ್ರದ್ದು ಏನಾದರೂ ಕ್ಯಾನ್ಸಲ್ ಆದರೆ, ಆಧಾರ್ ಕಾರ್ಡ್ ಒಂದು ಕ್ಯಾನ್ಸಲ್ ಆದರೆ ನಿಮಗೆ ರೇಷನ್ ಬರ್ತಾ ಇರತ್ತೆ. ಅವರು ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡಲ್ಲಿ ಇರ್ತಾರಲ್ವ. ಸೊ ಅದಕ್ಕೋಸ್ಕರ ನೀವು ನೋಡಲೇಬೇಕಾಗತ್ತೆ, ಅದೊಂದು ಮಾಹಿತಿ ತಿಳ್ಕೊಳ್ಳೇಬೇಕಾಗತ್ತೆ. ಸೊ ಅವ್ರದ್ದು ಒಂದು ರೇಷನ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಇನ್ ಕೇಸ್ ಏನಾದರೂ ಅವರು ಗೃಹಲಕ್ಷ್ಮಿ ಮೇನ್ ಹೆಡ್ ಇದ್ದರೂ ಸಹಿತ ರೇಷನ್ ಕಾರ್ಡಲ್ಲಿ ಮುಖ್ಯವಾದಂಥವ್ರು ಇದ್ದರೆ ಅದು ಕೂಡ ಬಂದಾಗಿಬಿಡತ್ತೆ. ಏನು ಮಾಡ್ತೀರಾ ಅವಾಗ? ಸೊ ಅದಕ್ಕೋಸ್ಕರ ಅವ್ರಿಗೂ ಕೂಡ ತಿಳಿಸಿ, ನೀವೇ ಕರ್ಕೊಂಡೋಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಇಲ್ಲಿ ನೋಡಿ, ಆಧಾರ್ ಕಾರ್ಡ್ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಿಸ್ಬೇಕು ಅದ್ರ ಬಗ್ಗೆ ನೀವು ತಿಳಿಯಲಿ ಏನೇನು ಕ್ವಶನ್ ಉಂಟಾಗುತ್ತೆ ಕೇಳೋದಾದರೆ, ಇಲ್ಲಿ ನೋಡಿ, ಆಧಾರ್ ಕಾರ್ಡು 10 ವರ್ಷದಿಂದ ನಿಮ್ದು ಏನಾದರೂ ಇನ್ನೂವರೆಗೂ ಕೂಡ ನೀವು ಅಪ್ಡೇಟ್ ಮಾಡಿಸಿಲ್ಲ, 10 ವರ್ಷದಿಂದ ಇಲ್ಲಿಯವರೆಗೂ ಏನೂ ಕೂಡ ಮಧ್ಯದಲ್ಲಿ ನಾವು ಆಧಾರ್ ಕಾರ್ಡಲ್ಲಿ ಹೆಸರುಗಳು ಚೇಂಜ್ ಮಾಡಿಲ್ಲ, ಒಂದು ನಿಮ್ಮ ಅಡ್ರೆಸ್ಗಳು ಚೇಂಜ್ ಮಾಡಿಸಿಲ್ಲ, ಏನೂ ಫೋನ್ ನಂಬರ್ ಚೇಂಜ್ ಮಾಡಿಸಿಲ್ಲ, ಯಾವುದೇ ರೀತಿಯ ಅದು ಇದು ಲಿಂಕ್ ಮಾಡಿಸಿಲ್ಲ ಅಂತ ಅಂದರೆ ನೀವು ಬೇಗನೆ ಹೋಗಿ ಅಪ್ಡೇಟ್ ಮಾಡಿಸ್ಲೇಬೇಕು.
ಸೊ ಬೇರೆ ಆಪ್ಷನ್ನೇ ಇಲ್ಲ, ಮಾಡಿಸ್ಲೇಬೇಕು. ಮತ್ತು ಮಾಡಿಸಿಲ್ಲ ಅಂದರೆ ಡೇಟ್ ಫಿಕ್ಸ್ ಮಾಡಿದರೆ ಜೂನ್ 16ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಅದ್ರ ಒಳಗಡೆ ನೀವು ಅಪ್ಡೇಟ್ ಮಾಡಿಸ್ಲೇಬೇಕು. ಮಾಡಿಸಿಲ್ಲ ಅಂದರೆ 1,000 ದಂಡ ಕಟ್ಟಬೇಕಾಗತ್ತೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಪ್ಯಾನ್ ಕಾರ್ಡ್ 1,000 ದಂಡ ಕಟ್ಕೋತಾನೆ ಇದ್ದಾರೆ. ಅದು ಯಾರಿಗೆ ಹೋಗುತ್ತೆ? ಇವ್ರಿಗೆ ಹೋಗಲ್ಲ, ಆನ್ಲೈನ್ ಸೆಂಟರ್ದವ್ರು ಹೋಗಲ್ಲ, ಅದು ಗೌರ್ಮೆಂಟ್ದವ್ರಿಗೆ ಹೋಗುತ್ತೆ. 1,000 ದಂಡವನ್ನು ವಿಧಿಸ್ತಾ ಇದ್ದಾರೆ. ಸೊ ಹೀಗಾಗಿ ನೀವೇನಾದರೂ ಫ್ರೀ ಇದ್ದರೆ ನಾನು ವಿಡಿಯೋನ ನೋಡಿದ ತಕ್ಷಣವೇ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ, ಅಥವಾ ನಾಳೆ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಒಟ್ಟಾರೆಯಾಗಿ ಬೇಗ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಸರದಿ ಸಾಲ ಹತ್ತಿಬಿಡ್ತಾರೆ. ಯಾಕಂದರೆ ಇದು ಕೂಡ ಯಾರಿಗೂ ಕೂಡ ಮಾಹಿತಿ ಗೊತ್ತಿಲ್ಲ. ಅಪ್ಡೇಟ್ ಮಾಡಿಸೋಲ್ದ್ರು ಕೂಡ ಭಾಳಷ್ಟು ಜನ ಇದ್ದಾರೆ. ಬೇಗ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಎಲ್ಲಿ ಹೋಗಬೇಕು? ಈ ಒಂದು ತಲೆಯಲ್ಲಿ ಕ್ವಶನ್ ಉಂಟಾಗ್ಬೋದು. CSC ಸೆಂಟರ್ಗಳಿಗೆ ಹೋಗಬೇಕಾಗತ್ತೆ. CSC ಸೆಂಟರ್ಗಳಿಗೆ ಹೋಗಿ ನೀವೇನು ಮಾಡಬೇಕು? ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕಾಗತ್ತೆ, ಅಥವಾ ತಹಶೀಲ್ದಾರ್ ಆಫೀಸ್ಗಳಿಗೆ ಹೋಗಬೇಕಾಗತ್ತೆ. ಅಲ್ಲಿ ಕೂಡ ಅಪ್ಡೇಟ್ ಮಾಡ್ತಾರೆ, ಹೌದಲ್ವಾ? ಸೊ ಇದು ಸಾಮಾನ್ಯವಾಗಿ ಗೊತ್ತಿರುತ್ತೆ. CSC ಸೆಂಟರ್ ಮತ್ತು ತಹಶೀಲ್ದಾರ್ ಆಫೀಸ್ಗಳಿಗೆ ಹೋಗಬೇಕಾಗತ್ತೆ. ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿ ಕೊಡ್ತಾರೆ. ಸೊ ಇದ್ರ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಕ್ವಶನ್ಗಳು ಉಂಟಾಗಬಹುದು. ಇಲ್ಲಿ ನೋಡಿ, ನೀವೀಗ ಸಾಮಾನ್ಯವಾಗಿ ಕೇಳ್ಬೋದು, ಸರ್ ನಮಗೆ ಒಂದು ಡೇಟ್ ಯಾವಾಗ ನಾವು ಆಧಾರ್ ಕಾರ್ಡನ್ನು ಮಾಡಿಸಿದ್ವಿ, ನಮ್ಗೆ ಡೇಟ್ ಗೊತ್ತಾಗ್ತಾ ಇಲ್ಲ, 10 ವರ್ಷ ಆಗಿ ಹೋಯಿತು, ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ಸೊ ಇಲ್ಲಿ ನೋಡಿ, ನಿಮ್ಮ ಆಧಾರ್ ಕಾರ್ಡು ಈ ರೀತಿಯಾಗಿದೆ ಅಂತ ಅಂದ್ಕೊಳ್ಳಿ. ಅಂದರೆ ಸಣ್ಣದಿರಲಿ ದೊಡ್ಡದಿರಲಿ ಈ ಸೇಪಲ್ಲಿರುತ್ತೆ ಸ್ಟೇಟ್, ಗೊತ್ತಾಯ್ತಲ್ವಾ? ಈ ಥರ ಒಂದು ಲಾಂಗ್ ಒಂದು ಸೇಪಲ್ಲಿರುತ್ತೆ. ಸೊ ಇದು ಏನು ಮಾಡಬೇಕು? ನೀವು ಆಧಾರ್ ಕಾರ್ಡು ಈ ರೀತಿಯಾಗಿ ಅಡ್ಡ ಅಳಿಸ್ಬೇಕಾಗತ್ತೆ. ಈ ರೀತಿಯಾಗಿ ಮಾಡಬೇಕು, ನೀವು ಈ ರೀತಿಯಾಗಿ ಅಡ್ಡ ಮಾಡಬೇಕಾಗತ್ತೆ. ಸೊ ಅಡ್ಡ ಮಾಡಿದ ತಕ್ಷಣ ಇಲ್ಲಿದೆ ನೋಡಿ, ನಿಮ್ಮದೇ ಒಂದು ಇಶ್ಯೂ ಡೇಟ್ ಅಂತ ಇದೆ ನೋಡಿ, ಇಲ್ಲಿ ಮೇಲ್ಗಡೆ ಇಶ್ಯೂ ಡೇಟ್ ಅಂತ ಇರುತ್ತೆ. ಸೊ ಆ ಒಂದು ಡೇಟು ನಿಮ್ಮ ಒಂದು ದಿನಾಂಕ, ತಿಂಗಳು ಮತ್ತು ವರ್ಷ, ಆ ಒಂದು ಡೇಟನ್ನು ನೋಡ್ಕೊಂಡು ಬಿಟ್ರೆ ಸಾಕು, ನಿಮ್ಮದು ಯಾವಾಗ ಮಾಡಿಸಿರ್ತಾರೆ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಡೌನ್ಲೋಡ್ ಮತ್ತು ಡೇಟ್ ಅಂತ ಇರುತ್ತೆ. ಸೊ ಅದನ್ನು ನೋಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಆಧಾರ್ ಕಾರ್ಡನ್ನು ಈಗಾಗಲೇ ಲಿಂಕ್ ಮಾಡಿಸಿರ್ತೀರಾ, ಅಥವಾ ಹೆಸರು ಚೇಂಜ್ ಮಾಡಿಸಿರ್ತೀರ, ಅಡ್ರೆಸ್ ಚೇಂಜ್ ಮಾಡಿಸಿರ್ತೀರ. ಸೊ ಅಲ್ಲಿ ಒಂದು ಡೌನ್ಲೋಡ್ ಲಿಂಕನ್ನು ಕೊಟ್ಟಿರ್ತಾರೆ ಅವರು. ಯಾಕಂದರೆ ನೀವು ಯಾವಾಗ ತೊಗೊಳ್ಲಿಕ್ಕೆ ಹೋಗಿರ್ತೀರ, ಅಥವಾ ಕಳೆದಿರುತ್ತೆ ಅಂತ ಅಂದ್ಕೊಳ್ಳಿ ಆಧಾರ್ ಕಾರ್ಡು. ಸೊ ನೀವು ಸಾಮಾನ್ಯವಾಗಿ ಆನ್ಲೈನ್ ಸೆಂಟರ್ಗಳಿಗೆ ಹೋಗ್ತೀರಾ. ಸೊ ಅಲ್ಲಿ ನಮ್ಮದು ಒಂದು ಆಧಾರ್ ಕಾರ್ಡ್ ಕಳೆದಿದೆ ಸರ್, ನಮ್ಮದು ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ, ನಮ್ಮ ನಂಬರ್ ಮೇಲೆ, ಅಥವಾ ಆಧಾರ್ ಕಾರ್ಡ್ ಫೋಟೋ ಇರುತ್ತೆ, ಆ ಒಂದು ಆಧಾರ್ ಕಾರ್ಡ್ ನಂಬರ್ ಮೇಲೆ, ಫೋನ್ ಲಿಂಕ್ ಮೇಲೆ, OTP ಮೇಲೆ ತೆಗೆದುಕೊಡ್ತಾರೆ. ಸೊ ಆ ಒಂದು ಡೌನ್ಲೋಡ್ ಲಿಂಕ್ ಒಂದು ಡೇಟ್ ಇರುತ್ತೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಇಶ್ಯೂ ಡೇಟ್ ಅಂತ ಇರುತ್ತೆ ನೋಡಿ. ಸೊ ಆ ಒಂದು ಇಶ್ಯೂ ಡೇಟನ್ನು ನೋಡ್ಕೊಳ್ಳಿ, ನಿಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗತ್ತೆ ಯಾವಾಗ ನಾವು ಮಾಡಿಸಿದ್ದೀವಿ, ನಾವು ಅಪ್ಡೇಟ್ ಮಾಡಬೇಕೋ ಇಲ್ವೋ. ನಿಮ್ಮ ತಲೆಯಲ್ಲಿ ಇನ್ನೊಂದು ಸಾಮಾನ್ಯವಾಗಿ ಕ್ವಶನ್ ಉಂಟಾಗ್ಬೋದು. ಯಾಕಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಮಾಹಿತಿಗಳಿದ್ದಾವೆ, ಅದನ್ನು ನಿಮ್ಗೆ ತಿಳ್ಕೊಳ್ಳೇಬೇಕು. ಯಾಕಂದರೆ ಈಗ ನೋಡಿ, ನಾವು ಈಗ ಅಪ್ಡೇಟ್ ಅಂದರೆ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ, ಆಗ ನಂಬರ್ ಚೇಂಜ್ ಮಾಡ್ಕೊಂಡಿದ್ದೀವಿ, ಅಥವಾ ಅಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀವಿ, ಹೆಸರು ಚೇಂಜ್ ಮಾಡ್ಕೊಂಡಿದ್ದೀವಿ, ಅಥವಾ ನಮ್ಮ ಮದುವೆ ಆಗಿದೆ, ಜಾಯಿಂಟ್ ಅಕೌಂಟ್ ಅದು ಇದು ಏನಾದರೂ ಒಂದು ತಿದ್ದುಪಡಿ ಮಾಡ್ಕೊಂಡಿದ್ದೀವಿ. ನಾವು ಹೆಣ್ಮಕ್ಳಿದ್ರೆ ನಮ್ಮ ಗಂಡನ ಹೆಸರಲ್ಲೇ ಒಂದು ಆಧಾರ್ ಕಾರ್ಡನ್ನು ಮಾಡಿಸಿದ್ದೀವಿ, ತಂದೆ ಹೆಸರು ತಗೋಬಿಟ್ಟು ಅಂತ ಸಾಕಷ್ಟು ಕ್ವಶನ್ಗಳು ಉಂಟಾಗ್ಬೋದು. ಗಂಡಸರಿಗೆ ಹೆಂಗಸರಿಗೆ ಏನಾದರೂ ಸ್ವಲ್ಪ ತಿದ್ದುಪಡಿ ಮಾಡಿಸ್ಕೊಂಡಿದ್ರು ಸಹಿತ ಅದು ಅಪ್ಡೇಟ್ ಆದ ಹಾಗೆ. ಓಕೆನಾ? ಕ್ಲಿಯರಿಫಿಕೇಷನ್ ಸಿಕ್ಕಿದೆ ಅಂತ ಅನ್ಕೋತೇನೆ. ನೋಡಿ, ಇಲ್ಲಿ ಯಾವುದೇ ರೀತಿಯಾದಂತಹ ಸ್ವಲ್ಪ ಅಪ್ಡೇಟ್ ಅಂದರೆ ಏನು ತಿದ್ದುಪಡಿ ಆಗಿದ್ರೂ ಸಹಿತ ಅಪ್ಡೇಟ್ ಆದ ಹಾಗೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವುದೇ ರೀತಿಯ CSC ಸೆಂಟರ್ ಆಗಿರಲಿ, ತಹಶೀಲ್ದಾರ್ ಆಫೀಸ್ ಆಗಲಿ ಹೋಗುವ ಅಗತ್ಯವಿಲ್ಲ. ಅಪ್ಡೇಟ್ ಆಗಿದೆ ಅಂತಾನೆ ಅರ್ಥನೇ ವೀಕ್ಷಕರೇ. ನೀವೇನಾದರೂ ಒಂದು ವೇಳೆ ನೀವು ಯಾವಾಗಿನಿಂದ ಮಾಡಿಸಿರ್ತೀರ, ಇಲ್ಲಿಯವರೆಗೂ ಕೂಡ ಇನ್ನೂ ಕೂಡ ಅಪ್ಡೇಟ್ ನೀವು ಒಂದು ಆಧಾರ್ ಸೆಂಟರ್ಗಳಿಗೇ ಹೋಗಿರಲ್ಲ. ಸೊ ಅಂತಹ ಒಂದು ಸಂದರ್ಭದಲ್ಲಿ ನೀವು ಏನು ಮಾಡಬೇಕು? ಮಾಡಿಸ್ಲೇಬೇಕು. ಇದನ್ನ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಸೊ ಓಕೆ, ಇದಿಷ್ಟು ಮಾಹಿತಿ ಇತ್ತು. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಆಧಾರ್ ಕಾರ್ಡ್ ಬಗ್ಗೆ ಆಗಿರಲಿ, ಅನ್ನಭಾಗ್ಯ ಯೋಜನೆ ಆಗಿರಲಿ, ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಗಿರಲಿ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳ್ಬೋದು. ಸೊ ಅಲ್ಲೇ ನಾನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಬಹಳಷ್ಟು ಜನರ ಕಮೆಂಟ್ ಬಂತಂದರೆ ಮತ್ತೊಂದು ವಿಡಿಯೋದಲ್ಲಿ ನಾನು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತಿಳಿಸ್ಕೊಡ್ತೀನಿ. ಸೊ ವೀಕ್ಷಕರೇ, ಈ ರೀತಿಯಂತಹ ಮಾಹಿತಿ ಇತ್ತು. ನಿಮಗೆ ಅರ್ಥ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಮೊದಲು ಶೇರ್ ಮಾಡಿ, ಯಾಕಂದರೆ ಗೊತ್ತಾಗಬೇಕು ಬಹಳಷ್ಟು ಜನರಿಗೆ ಇದು. ಸೊ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.